ನೀರು ಎಲ್ಲೆಡೆ ಹರಿಯುತ್ತೆ, ಹಾಗೆ ನಮ್ಮ ಭಾವನೆ ಕೂಡ ಅಲ್ವಾ. ಈ ಭೂಮಿ ಮೇಲೆ 70% ನೀರಿದೆ, ಹಾಗೆ ನಮ್ಮ ದೇಹದಲ್ಲೂ 70% ದ್ರವ ರೂಪದಲ್ಲಿ ರಕ್ತ ಹರಿತಾ ಇದೆ. ನಮ್ಮ ಎಲ್ಲ ಸಂತೋಷ, ಪ್ರೀತಿ, ದುಃಖ, ಶಾಂತಿ, ಪ್ರಜ್ಞೆ ಈ ಎಲ್ಲವನ್ನ ನಿಯಂತ್ರಿಸ್ತಿರೋದು ಈ ಜಲತತ್ವ. ಜಲತತ್ವ ಅಧಿಕ ಆಗ್ಬಿಟ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ಯಾರಿಗೋ ಏನೋ ಆದರೆ ಇವ್ರು ಅಳ್ತಾ ಕೂತಿರ್ತಾರೆ. ಇವರಿಗೆ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ತುಂಬ ಹೋಮ್ ಸಿಕ್ ಆಗಿಬಿಡ್ತಾರೆ. ಮತ್ತು ಈ ತತ್ವದ ಕೊರತೆ ತುಂಬ ಅಪಾಯಕಾರಿ. ಇವರಿಗೆ ಭಾವನೆಗಳೇ ಇರೋದಿಲ್ಲ. ಹಾಗಾಗಿ ನಮ್ಮವರಿಗೆ ಏನಾದರೂ ಮಾಡಬೇಕು ಅಥವಾ ನಮ್ಮವರು ತಮ್ಮವರು ಅನ್ನೋ ಫೀಲಿಂಗೇ ಇರೋದಿಲ್ಲ. ಇದು ತುಂಬ ಅಪಾಯಕಾರಿ. ಯಾಕೆ ಅಂತೀರಾ? ಮನುಷ್ಯ ಸಂಘಜೀವಿ ಹಾಗೂ ಭಾವಜೀವಿ ಆಗಬೇಕು, ಆಗಲೇ ಬಾಳಿಗೊಂದು ಅರ್ಥ. ಈ ತತ್ವ ಯಾರಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಅವರು ತುಂಬ ಸ್ಪಷ್ಟವಾಗಿ ಸ್ಥಿತಪ್ರಜ್ಞರಾಗಿರ್ತಾರೆ, ನಿಶ್ಚಲ ಮನಸ್ಸಿನಿಂದ ಇರ್ತಾರೆ. ಯಾಕೆ ಗೊತ್ತಾ? ನೀರು ಶಾಂತವಾಗಿದ್ದಾಗ ಮಾತ್ರ ದೃಷ್ಟಿ ಸ್ಪಷ್ಟವಾಗಿರುತ್ತೆ. ನಿಮ್ಮಲ್ಲಿರೋ ಈ ಜಲ ಶಾಂತವಾಗಿದೆಯಾ? ಹರಿದಾಡುತ್ತಿರೋ ಈ ಜಲವನ್ನು ಶಾಂತಗೊಳಿಸ್ಕೊಳ್ಬೇಕಾ? ನೀವು ಈ ತತ್ವದ ಹಿಡಿತ ಸಾಧಿಸಬೇಕಾ? ಹಾಗಾದರೆ ನನ್ನ ಜ್ಯೋತಿಷ್ಯ ರಾಜ ರಹಸ್ಯಂ ಎಂಬ ವಿಡಿಯೋ ಸೀರೀಸ್ ಫಾಲೋ ಮಾಡಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಿ. ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ